ಆಲಮಟ್ಟಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹ. ಆಲಮಟ್ಟಿ, ಜೂನ್ 8. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಇಂದು ಆಲಮಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ, ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು, ಹಲವು ವರ್ಷಗಳಿಂದ ನಿರೀಕ್ಷೆಯಲ್ಲಿರುವ ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ಯೋಜನೆ ವಿಳಂಬವಾಗುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ, ನಾರಾಯಣಪುರ ಜಲಾಶಯದ ಹಿನ್ನೀರಿನಿಂದ ಹೆಚ್ಚುವರಿಯಾಗಿ ಮುಳುಗಡೆಯಾದ ರೈತರ ಜಮೀನುಗಳನ್ನು ಪುನಃ ಸರ್ವೆ ನಡೆಸಿ, ನಿಜವಾದ ಹಾನಿಯನ್ನು ಗುರುತಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅನೇಕ ರೈತರಿಗೆ ಇನ್ನೂ ಸಮರ್ಪಕ ಪರಿಹಾರ ದೊರೆತಿಲ್ಲ ಎಂದು ಅವರು ಆರೋಪಿಸಿದರು. ಪ್ರತಿಭಟನೆಯ ವೇಳೆ ರೈತ ಮುಖಂಡರು ಮಾತನಾಡಿ, ರೈತರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ಹಸಿರು ಸೇನೆ ಕಾರ್ಯಕರ್ತರು ಹಾಗೂ ವಿವಿಧ ಗ್ರಾಮಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ: ರಾಜು ಭಜಂತ್ರಿ. ಕದರೋದಿಲ್ಲ, ಹೌದಿಲ್ರಪ್ಪ? ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲಾ ವಿಸ್ತಾರವಾಗಿ ಹೇಳಿದಾರೆ, ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ಬಿಟ್ಟಿ ಭಾಗ್ಯಗಳು ಕೊಡೋದ ಅವಶ್ಯಕತೆ ಇಲ್ಲ. ನಮಗೆ ನೀರು ಕೊಡಬೇಕು, ಸರಿಯಾಗಿ ಕರೆಂಟ್ ಕೊಡಬೇಕು. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಟ್ಟ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇವತ್ತು ನಾಗರಬೆಟ್ಟ ಒಂದೇ ಅಲ್ಲ, ಚಿಮ್ಮಲ್ಗಿ ಏತ್ ನೀರಾವರಿ ಆಗಿರ್ಬೋದು, ಮುಳವಾಡಿ ಏತ್ ನೀರಾವರಿ ಆಗಿರ್ಬೋದು, ಎಲ್ಲಾ ಸಂಪೂರ್ಣವಾಗಿ ನೀವು ಮಾಡದೆ ಹೋದ್ರೆ ನಾವು ಇನ್ನು ಬಿಡುದಿಲ್ಲ. ಯಾಕಂತಂದ್ರ ಈ ದಿನ ನಾವು ಎಲ್ಲಾರು ಯಾರು ಬೆಣ್ಣ ಹತ್ತಿ ಹೋಗಿವಿ, ಇನ್ನು ರೈತರು ಬೆಣ್ಣ ಹತ್ತಕ್ಕಂತ ಕಲ್ಯಾಣ ಬಂದೈತಿ. ಇವತ್ ನಮ್ಮ ಗುರುಗಳು ಹೇಳಿದಾಗ
ನಮ್ಮ KDB ಅಂತಕ್ಕಂತ ಒಂದ್ ಏನ್ ಭೂ ಸುಧಾರ ಮಾಡ್ಕೊತಾರಲ್ಲ, 5 ಲಕ್ಷ 6 ಲಕ್ಷಕ್ಕೆ ತಗೋತಾರ, ಹೊಳ್ಳಿ 40 ಲಕ್ಷಕ್ಕೆ ನಮ್ಗ ಮಾರ್ತಾರ. ಅವ್ರನ್ನೆಲ್ಲಾ ಭೂ ಬ್ಯಾಂಕ್ ಮಾಡ್ಕೊಂಡು ಸಾಲ ಮಾಡಿ ನಮ್ಮ ಮೇಲೆ ಹೊರಿಸಿ ಸಾಯ್ ಬಿಡ್ತಾರ. ಅದಕ್ಕಾಗಿ ನಾವೆಲ್ಲರೂ ರೈತರು ಒಕ್ಕಟ್ಟಾಗಬೇಕಾಗೈತಿ. ಇವತ್ತೇನಂದ್ರ ನಮ್ ಶಾಂತಗೌಡ್ರು ಹೇಳ್ದಂಗ ಇಡೀ ನಮ್ಮ ಜಿಲ್ಲಾದಾಗ ಅಪ್ಪಾಜಿ ಈಗೂ ನಾವು ಜಿಲ್ಲಾದಾಗ ಸಂಘಟಿತರಾಗಿವಿ. ನಾವು ಮೊದಲು ರಾಜಕೀಯ ಮಾಡೀವಿ, ಇಲೆಕ್ಷನ್ ನಿಂತೀವಿ, ಎಲ್ಲಾ ಮಾಡಿವಿ. ಆದ್ರ ಈ ತಾಯಲ್ಕಿದ್ದಂತ ಶಕ್ತಿ ಯಾರಿಗೂ ಇಲ್ಲ, ನನ್ನ ಮಕ್ಕಳಿಗೆ ಅಂದು ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ಎಚ್ಚರಿಕೆ ಕೊಡ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕೋದಲ್ಲ. ಇವತ್ತು ರೈತರ ಸಮಸ್ಯೆಗಳೇನದಾವೋ ಅದು ಕೂಡಲೇ ಬಗೆಹರಿಸಬೇಕು. ಈಗ ನಾಗರಬೆಟ್ಟ ನೀರಾವರಿಯನ್ನ ಶೀಘ್ರದಲ್ಲಿ ನೀರು ಹರಿಸೋತನ ಅಂತೂ ನಾವ್ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನೀರು ಬೇಕಂತ ಕೇಳಾಕತ್ತೀವಿ, ನಾವೇನ್ ಬ್ಯಾರೆ ಏನೋ ಕೇಳಾಕ್ತಿಲ್ಲ, ಭಿಕ್ಷೆ ಬೇಡಾಕತ್ತಿಲ್ಲ. ನಮ್ಮ ಹಕ್ಕಿದು. ಯಾಕಂತ ಹೇಳಿದ್ರೆ 7 ವರ್ಷ ಆದ್ರೂ ಅಲ್ಲೇ ಸುಮ್ನೆ ಕೂತ್ಕೊಂಡೈತಿ. ಯಾಕಂದ್ರೆ ಇನ್ನು 3-4 ಮಂದಿ ರೈತರಿಗೆ ನಮಗ್ ಈಗಾಗಲೇ ಗೌಡ್ರು ಹೇಳ್ದಂಗ ನಮ್ಗೆ ನೀರು ಬರ್ಲಿಪ್ಪ ಅಂತೇಳಿ ಎಲ್ಲಾರು ಅದನ್ನ ಅಡ್ಡಾಕೆಲ್ಲಾ ಚಾಲನೆ ಮಾಡಿವಿ. ಅವ್ರ ರೊಕ್ಕನೂ ಹೋಗಿರ್ಬೇಕು. ಆದ್ರೆ ಈಗ ನಾವು ನೀರು ಮನಿಗ್ ತಗೊಂಡು ಹೋಗೋತನ ನಾವು ಹೋಗೋದಿಲ್ಲ. ಅದಕ್ಕೆ ಅಧಿಕಾರಿಗಳು ತಾವು ಬೇಗನೆ ಇದಕ್ಕೆ ತಾವು ಏನೇನು ಮಾಡಿದ್ರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿ, ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಗುರುಗಳ ನೇತೃತ್ವದಲ್ಲಿ ತಾವು ಹೇಳಿ ನಮ್ಮ ರೈತರು ಇಲ್ಲಿಂದ ಮಂದ ಆಸೆಯಿಂದ ಹೋಗಬೇಕು. ನಾವು ಇಲ್ಲಿ ತನ ನಮ್ಮ ಹೋರಾಟ ಈಗಾಗಲೇ ಬುರ್ಲಾಪುರದಲ್ಲಿ ಆಗಿರ್ಬೋದು, ಮೊನ್ನೆ ತಾನೇ ನಾನು ಕೂಡ ಇದಕ್ಕೆ ಹೋಗಿದ್ದೆ, ಎಲ್ಲಿ ಹುಕ್ಕೇರಿ ಒಳಗೆ MLA ಅವರು ಸ್ವತಃ ಬಂದ್ ಕೂತ್ಕೊಂಡಿದ್ರು. ಬಂದ್ ಕೂತ್ ಆಗಿಂದಾಗ ಪರಿಹಾರ ಆಯ್ತು. ಅದು ತಮ್ಮ ನೀರಾವರಿ ಯೋಜನೆ ಇತ್ತು. ಜಿಲ್ಲೆಯವರು ಎಲ್ಲಾ ನಮ್ಮ ರೈತರು ಒಕ್ಕಟ್ಟಾಗೇವಿ. ಅಧಿಕಾರಿಗಳಿಗೆ MLAಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗ ಏನು ಬೆಳಗಾವದಲ್ಲಿ ರೈತರದಾರ, ಅದೇ ರೈತರು ಇಲ್ಲಿ ಬಿಜಾಪುರದಲ್ಲಿ ಅದು ಹೈಯೆಸ್ಟ್ ರೈತರದಾರ. ಭೂಮಿಯನ್ನು ಹೈಯೆಸ್ಟ್ ಕಳ್ಕೊಂಡಿದ್ದೀವಿ ನಾವು ಆಲ್ಮಟ್ಟಿ ಜಲಾಶಯದಲ್ಲಿ. ಆದ್ರೂ ಸುಮ್ ಕೂತ್ಕೊಂಡಿವಿ ನಾವು. ಈಗಾಗಲೇ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು ಆ ಭಾಗದ ನೀರಾವರಿ ಮಾಡಿದ್ರು. ಅಲ್ಲಿ ಕೂಡ ಇದೇ ಪರಿಸ್ಥಿತಿ, ನಮ್ಗೆ ನೀರು ಬರ್ಲಿ ಅಂತೇಳಿ ಅವಾರ್ಡ್ ಇನ್ನೂ ಆಗಿಲ್ಲ. ಅದು ರೈತರು ಕೂಡ ನಮ್ ಜೊತೆಗೆ ಬಂದು ನಮಗೂ ಪರಿಹಾರ ಕೊಡ್ಸಂತ ಕಂಡು ಬಿದ್ದಾರೆ.